ಹಾಯ್ ಹಲೋ ವೀಕ್ಷಕರೇ, ಇವತ್ತು ಒಂದು ವಿಚಾರದ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀವಿ. ಭಾಳಷ್ಟು ಜನ ಬಡವರಿಗೆ ಸಹಾಯನ ಮಾಡ್ತಾ ಇರ್ತಾರೆ. ಮನೆ ಇಲ್ದವರಿಗೆ ಮನೆ ಕಟ್ಸ್ಕೊಡೋದು, ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆ ಟ್ರೀಟ್ಮೆಂಟಿಗೆ ಹಣ ಕೊಡೋದು, ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹಾಕೋದನ್ನ ನೀವೆಲ್ಲ ನೋಡ್ತಾ ಇರ್ತೀವಿ. ನಮ್ಮ ಕನ್ನಡದಲ್ಲೂ ತುಂಬ ಜನ ಇದ್ದಾರೆ. ವರ್ತೂರ್ ಸಂಜು ಇರ್ಬೋದು, ಮತ್ತು ಸುಮಾರು ಜನ ಇದ್ದಾರೆ. ಮತ್ತು ತೆಲುಗುಲಿ ಮತ್ತು ಹರ್ಷಸಾಯಿ ಅನ್ನೋರು, ಈ ಥರ ಭಾಳಷ್ಟು ಜನ ಇದ್ದಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿರ್ತೀರ. ವಿಡಿಯೋ ಕೆಳಗಡೆ ಎಲ್ಲ 90% ಜನ ಎಲ್ಲ ತುಂಬ ಒಳ್ಳೆ ಕಮೆಂಟ್ಸ್ ಹಾಕಿರ್ತಾರೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇದೇ ಥರ ಮಾಡಿ ಬಡವರಿಗೆ ಸಹಾಯ ಮಾಡಿ ಅಂತ ಕಮೆಂಟ್ಸ್ ನೋಡಿರ್ತೀರ. ಅದರಲ್ಲಿ ಕೆಲವರು ವಿಡಿಯೋ ಕಮೆಂಟ್ಸ್ ಹಾಕಿರ್ತಾರೆ. ಏನಂದರೆ, ನೀವು ತೋರ್ಪಡಿಕೆಗೆ ವಿಡಿಯೋ ಮಾಡಾಕ್ತೀರಾ, ನೀವು ಸಹಾಯ ಮಾಡಂಗಿದ್ರೆ ಯಾರಿಗೂ ಗೊತ್ತಾಗ್ದಂಗೆ ಸಹಾಯ ಮಾಡಿ, ಏನಕ್ಕೆ ವಿಡಿಯೋ ಮಾಡಾಕ್ತೀರಾ, ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರಾ, ಮರ್ಯಾದೆ ಕಳೀತಾ ಇದ್ದೀರಾ, ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಅಂತಾರೆ. ಆ ಥರದಲ್ಲಿ ನೀವು ವಿಡಿಯೋ ಮಾಡೋಕ್ಕೋಸ್ಕರ ಈ ಥರ ಸಹಾಯ ಮಾಡ್ತೀರಾ ಅಂದ್ಬಿಟ್ಟು ವಿಡಿಯೋ ಮಾಡ್ದಂಗೆ ಸಹಾಯ ಮಾಡಂಗಿದ್ರೆ ಅಂದ್ಬಿಟ್ಟು ಕಮೆಂಟ್ನ ನೀವು ಕೆಲವರು ನೋಡಿರ್ತೀರ. ಓಕೆನಾ? ಅದು ನನ್ನ ಒಪಿನಿಯನ್ ಕೇಳಿದ್ರೆ, ಅವರು ವಿಡಿಯೋನ ಮಾಡೋದು ಸರಿನೇ. ಅವರು ವಿಡಿಯೋ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅವ್ರದ್ದೆಲ್ಲ ಒಂದೊಂದು ಚಾನಲ್ಗಳು ಇರುತ್ತೆ, ಯೂಟ್ಯೂಬ್ ಚಾನಲ್ಲು, ಫೇಸ್ಬುಕ್, ಈ ಥರ ಎಲ್ಲ ಚಾನಲ್ ಇರುತ್ತೆ. ಆ ವಿಡಿಯೋ ಮಾಡಿ ಅಲ್ಲಿ ಹಾಕೋದ್ರಿಂದ ಜನ ನೋಡ್ದಂಗೆ ಅವ್ರಿಗೆ ಇಷ್ಟು ವ್ಯೂಸ್ಗೆ ಇಷ್ಟು ದುಡ್ಡು ಅಂತ ಬರ್ತಾ ಇರುತ್ತೆ. ಅಷ್ಟು ದುಡ್ಡು ಬಂದಾಗ ಅವ್ರಿಗೆ ಬಂದಿರ್ತಾನೆ, ಅವರು ಸಹಾಯ ಮಾಡೋಕ್ಕಾಗೋದು. ಈಗ ಅವ್ರಿಗೆ ದುಡ್ಡೇ ಬರ್ತಾ ಇಲ್ಲ ಅಂದರೆ ಅವ್ರು ಎಷ್ಟು ದಿನ ಅಂತ ಸಹಾಯ ಮಾಡೋಕ್ಕಾಗುತ್ತೆ? ಅವ್ರ ಹತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರಿಂದ ಒಂದೊಂದು ವಿಡಿಯೋಗೆ ಇಷ್ಟು ರೆವೆನ್ಯೂ ಅಂತ ಜನ್ರೇಟ್ ಆಗಿ ಅವ್ರು ತಿಂಗಳ ಇಷ್ಟಿಷ್ಟು ಅಂತ ಅಮೌಂಟ್ ಬರೋದ್ರಿಂದ ಅವರಿಂದ ಹೆಚ್ಚು ಜನಕ್ಕೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದರೆ ಅವ್ರೀಗ ಕಂಟಿನ್ಯೂಸ್ ಆಗಿ ಹಿಂಗೆ ಸಹಾಯ ಮಾಡ್ತಾನೆ ಹೋದರೆ ಅವ್ರಿಗೆ ತಾನೇ ದುಡ್ಡು ಬರಬೇಕಲ್ಲ, ಯಾವುದೋ ಒಂದು ಮೂಲದಲ್ಲಿ ದುಡ್ಡು ಬರ್ಬೇಕು ತಾನೆ. ಅದರಿಂದ ಅದು ಮಾಡೋದು ತಪ್ಪೇನಿಲ್ಲ. ಈಗ ದಿನ ವಿಡಿಯೋ ಮಾಡ್ದಂಗೆ ವ್ಯೂಸ್ ಬಂದಂಗೆ ಇವತ್ತು 10 ಜನಕ್ಕೆ ಸಹಾಯ ಮಾಡ್ತಿದ್ದವರು ನಾಳೆ ದಿನ ಇನ್ನೂ 10 ಜನಕ್ಕೆ ಎಕ್ಸ್ಟ್ರಾ ಸಹಾಯ ಮಾಡ್ಬೋದು. ಮನೆ ಇಲ್ದವ್ರು ಮನೆ ಕಟ್ಸ್ಕೊಡೋದಾಗ್ಬೋದು, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗ್ಬೋದು, ಕಷ್ಟದವರಿಗೆ ಹಣ ಸಹಾಯ ಮಾಡೋದಾಗ್ಬೋದು, ಈ ಥರ ಎಲ್ಲ ಮಾಡ್ಬೋದು. ಅದರಿಂದ ಅದು ತಪ್ಪೇನಿಲ್ಲ. ಹಂಗೂ ಏನು ವಿಡಿಯೋ ಮಾಡ್ದಂಗೆ ನೀವು ಸಹಾಯ ಮಾಡ್ತಾ ಹೋದರೆ ಎಷ್ಟು ದಿನ ಅಂತ ಮಾಡೋಕ್ಕಾಗುತ್ತೆ ಹೇಳಿ? ಅವ್ರಿಗೂ ಯಾವ್ದಾದ್ರು ಒಂದು ಮೂಲದಿಂದ ದುಡ್ಡು ಬರಬೇಕಲ್ಲ. ಏನಾದ್ರು ಕೋಟ್ಯಾಧೀಶರಾಗಿದ್ದು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತಾ ಇರುತ್ತೆ, ಅವರಿಗೆ ದುಡ್ಡಿಗೆ ಲೆಕ್ಕನೇ ಇಲ್ಲ ಅನ್ನಂಗಿದ್ರೆ ಆ ಥರ ವಿಡಿಯೋ ಮಾಡ್ದಂಗೆ ಅದೇ ಥರ ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಎಕ್ಸ್ಪೆಕ್ಟೇಷನ್ ಮಾಡ್ದಂಗೆ ಸಹಾಯನ ಮಾಡ್ಬೋದು. ಎಷ್ಟು ದಿನ ಅಂತ ಮಾಡೋಕ್ಕಾಗುತ್ತೆ ಹೇಳಿ? ಅದರಿಂದ ಇವುದು ವಿಡಿಯೋ ಮಾಡೋಕ್ಕಾದ್ರಲ್ಲಿ ಏನು ತಪ್ಪೇನಿಲ್ಲ. ಅವ್ರಿಗೂ ಅದರಿಂದ ಒಂದು ಸ್ವಲ್ಪ 4 ಕಾಸು ಬಂದಾಗ ಅವರು ಅದರಲ್ಲಿ ಒಂದು 2 ಕಾಸು ಸಹಾಯ ಮಾಡ್ತಾರೆ. ಇಲ್ಲಾಂದ್ರೆ ಅವ್ರ ಕೈಯಲ್ಲಿ ಕೂಡ ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಹೇಳಿ? ಕೆಲವರು ನನ್ನ ಮುಖ ತೋರಿಸ್ಬೇಡಿ ಅಂದರೆ ಕೆಲವ್ರ ಮುಖನ ತೋರಿಸಲ್ಲ, ಅವಾಗ ಮುಖನ ಬ್ಲರ್ ಮಾಡೋದು ಏನೋ ಒಂದು ಮಾಡ್ತಾರೆ. ಇಲ್ಲ ಪರವಾಗಿಲ್ಲ, ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ತೊಂದರೆ ಇಲ್ಲ ಅಂದರೆ ಅವ್ರದ್ದು ಮುಖ ಎಲ್ಲ ತೋರಿಸಿ ವಿಡಿಯೋ ಮಾಡಾಕ್ತಾರೆ. ಅದರಿಂದ ಈ ಥರ ನಡೆಯೋದ್ರಿಂದ ಅವರು ವಿಡಿಯೋ ಮಾಡಿ ಹಾಕ್ಲೇಬೇಕು ಸಹಾಯ ಮಾಡಿದವರು. ಇಲ್ಲಾಂದರೆ ಅವ್ರಿಗೂ ಕೂಡ ಯಾವುದೇ ಥರ ದುಡ್ಡು ಬರೋಲ್ಲ. ಅದರಿಂದ ಆ ಥರ ಮಾಡ್ತಾರಷ್ಟೇ, ಅದೇನು ತಪ್ಪೇನಿಲ್ಲ. ಇದ್ರ ಬಗ್ಗೆ ನೀವೇನಂತೀರಾ? ದಯವಿಟ್ಟು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್.